ಸರ್ ಇವತ್ತು ಸರ್ ಒಂದು ಗಾಸಿಪ್ ಹಬ್ಬಿತ್ತು, ವದಂತಿ ಹಬ್ಬಿತ್ತು, ಜೈಲಿನಲ್ಲಿ ಏನೋ ಇದಾಗಿದೆ, ನೀವು ವರದಿ ಪಡ್ಕೊಂಡಿದ್ದೀರಾ ಪೊಲೀಸರು? ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅದಕ್ಕೆ ಬಿಟ್ಟರೆ ಮುಂದೆ ಏನು ಬೇರೆ ವಿಚಾರಗಳು ಇಲ್ಲ. ಸರ್ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇದು ಶಂಕುಸ್ಥಾಪನೆ ಆಗ್ತಿದೆ, ನಾನು ಹೋಗ್ತಾ ಇದ್ದೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ನಾಳೆ ಸರ್ ಒಂದು ಸಮಾವೇಶ ಇತ್ತು, ಅದಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ದಾರೆ ಸರ್. ಇಲ್ಲ, ನಾವು ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಇದೆಲ್ಲ ಅವರು ಪರಿಶೀಲನೆ ಪೊಲೀಸ್ನವರು ಅನುಮತಿಯನ್ನು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದರೆ ಏನಾದರೂ ಅಂಶಗಳು ಇರಬೇಕಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಸಿಜೆಪಿಯ ಏನು ಆಂದೋಲನ ಇದೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪಾಲಿಟಿಷಿಯನ್ಸ್ ಮಾಡೋ ಕೆಲಸ ಪಾಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನು ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನು ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದ್ರೆ ಅದು ಬೇರೆ ವಿಚಾರ. ಹಬ್ಬಕ್ಕೆ ಸ್ಪೆಷಲ್ ಪ್ರೊಟೆಕ್ಷನ್ ಬೇಕು ಅಂತ ಒಂದು ಪತ್ರ ಗೃಹ ಇಲಾಖೆಗೆ ಈ ಸರಿ ಬರ್ತಿರೋದು ಅಲ್ಲ. ನಾವು ಯಾವುದೇ ಇಂಥ ದೊಡ್ಡ ದೊಡ್ಡ ಫೆಸ್ಟಿವಲ್ಸ್ ಆಗುವಾಗ, ಅದು ಯುಗಾದಿ ಆಗುತ್ತೆ, ರಂಜಾನ್ ಆಗುತ್ತೆ, ಅಥವಾ ಬೇರೆ ಬೇರೆ ಹಬ್ಬಗಳು ಆಗುವಂಥ ಸಂದರ್ಭದಲ್ಲೆಲ್ಲ ಎಚ್ಚರಿಕೆಯನ್ನು ವಹಿಸ್ತಾರೆ. ಅದು ರೂಟೀನ್. ಬಟ್ ಬೇರೆಯವರು ಯಾರಾದರೂ ಕೂಡ ಇಲ್ಲ ನೀವು ಎಕ್ಸ್ಟ್ರಾ ಎಚ್ಚರಿಕೆ ವಹಿಸಬೇಕು ಅಂದಾಗ ಅದನ್ನು ಮಾಡ್ತಾರೆ. ಸರ್ ಈ ಸಂದರ್ಭದಲ್ಲಿ ಯಾಕೆ ಪತ್ರ ಬರೆದಿಲ್ಲ? ಅವ್ರಿಗೇನು ಆತಂಕ ಇದೆ ಗೊತ್ತಿಲ್ಲ. ಅದನ್ನ ಅವರು ಪತ್ರ ಬರೆದ್ರೆ ಅದಕ್ಕೇನು ರೆಸ್ಪಾಂಡ್ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುತ್ತೆ. ಲಾಡ್ಲೆ ಮಾಶಾಕು ಕೇಸ್ ವಾಪಸ್ಸು ಕಾನೂನು ಪ್ರಕಾರ ನಾವು ಪ್ರಶ್ನೆ ಮಾಡ್ತೀವಿ, ಕೋರ್ಟ್ನ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಹಿಂದೂ ಪ್ರಶ್ನೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ನಾವು ಹೆಂಗೆ ಅವ್ರಿಗೆ ಬುದ್ಧವಾದ ಹೇಳಕ್ಕೆ ರಾಜಕಾರಣ ಮಾಡ್ತಿದ್ದಾರೆ. ಅಲ್ಲಲ್ಲ ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಇರೋದು. ಎಕ್ಸ್ಟ್ರಾ ಏನು ಮಾಡೋದಿಲ್ಲ. ಯಾರು ಹಿಂದುಳಿದಿದ್ದಾರೆ, ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಅವರಿಗೊಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋದು ಕಾಂಗ್ರೆಸ್ಸಿನ ಕೆಲಸ. ಅದು ಇವತ್ತು ಹೊಸದಾಗಿ ಮಾಡಿಲ್ಲ. 47ರಿಂದ ಕೂಡ ಅದೇ ಕೆಲಸವನ್ನ ಮಾಡ್ಕೊಂಡು ಬಂದಿರೋದು. ಸರ್ ರಾಜ್ಯಸಭೆಯ ಎಲೆಕ್ಷನ್ ಅಧಿಸೂಚನೆ ಹೊರಡಿಸಿದ್ದಾರೆ ಸರ್. ಈ ಅಂಕಿ ಸಂಖ್ಯೆ ಎಲೆಕ್ಷನ್ ನಡೆಯುತ್ತೆ, ರಾಜ್ಯಸಭೆ ಚುನಾವಣೆ ನಡೆಯುತ್ತೆ, ಸಂಪುಟ ಪುನರಚನೆ ವಿಳಂಬ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಅಲ್ಲ, ಇದು ಅದರ ಸೆಲೆಕ್ಷನ್ಸು ಮತ್ತೊಂದು ಇದೆಲ್ಲ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ರೂಟೀನ್ ಅಲ್ವಾ, ಇದ್ರ ಪಾಡಿಗೆ ನಡೀತಾ ಇರುತ್ತೆ. ಸಚಿವರು ಶಾಸಕರುಗಳು ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ. ಇನ್ನೊಂದು ರಚನೆ 28-29 ಹೋಗ್ತಾರೆ. ಪುನಾರಚನೆ ತೀವ್ರವಾದಂತಹ ಒಂದು ಒತ್ತಡ ಆಗ್ತದೆ. ಅಲ್ಲ, ಅವ್ರು ಮಾಡೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸಲ್ಲ. ಅವರು ಕೇಳೋದ್ರಲ್ಲಿ ನಮಗೆ ಮಂತ್ರಿಗಳು ಮಾಡಿ ನಾವು 3 ಸಾರಿ ಗೆದ್ದಿದ್ದೀವಿ, 2 ಸಾರಿ ಗೆದ್ದಿದ್ದೀವಿ, 4 ಸಾರಿ ಗೆದ್ದಿದ್ದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಆಲ್ಸೋ ಅವ್ರಿಗೂ ಸಾಮರ್ಥ್ಯ ಇದೆ. ಆದರೆ 15% ಅಷ್ಟೇ ನಾವು ಮಿನಿಸ್ಟರ್ಗಳನ್ನ ಮಾಡಬೇಕು ಅಂತ ಇರುವಾಗ ಸಂಖ್ಯೆಗಳು ಕಡಿಮೆ ಇರುತ್ತೆ. ಹಿರಿಯ ಸಚಿವರಲ್ಲಿ ಆತಂಕ ಇದೆ ಅಂತ ಕೈ ಬಿಡ್ತಾರೆ ಸಂಪುಟದಿಂದ. ಅದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ. ಪೋರ್ಟ್ಫೋಲಿಯೋ ಚೇಂಜ್ ಆಗಬೇಕು ಅಂತ ಕೇಳ್ತಿದ್ರಿ ಯಾರು? ನೀವು ಎಲ್ಲಿ ಕೇಳಿದ್ದೆ? ಜನರಿಗೆ ಹತ್ತಿರವಾಗಿ ನಿಮ್ಮ ಹತ್ರ ಹೇಳಿದ್ನ ಈ ವಿಚಾರದಲ್ಲಿ ಸರ್? ಹಂಗಲ್ಲ ರೀ, ನೋಡಿ ನಾನಿಲ್ಲಪ್ಪ, ಆ ಥರ ಅಸಮಾಧಾನ ಏನಿಲ್ಲ ನನಗೆ. ನಾನು ಸಮರ್ಥವಾಗಿ ಗೃಹ ಇಲಾಖೆಯನ್ನ ನಡೆಸಿದ್ದೇನೆ. 8 ವರ್ಷ ಆಗ್ತಾ ಇದೆ. ಅಂದ್ರೆ 3 ವರ್ಷ 2 ವರ್ಷ ಎಲ್ಲ ಒಟ್ಟಿಗೆ ಸೇರಿದ್ರೆ 8 ವರ್ಷ ಆಗ್ತಾ ಇದೆ ಗೃಹ ಇಲಾಖೆಯಲ್ಲಿ. ನನಗೆ ಬೇಸರ ಏನಿಲ್ವಲ್ಲ, ಬೇಸರ ಏನಿಲ್ಲ. ಇದ್ರ ಜೊತೆ ಹೆಚ್ಚುವರಿ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಏನ್ ಕೊಟ್ಟರು ನಿಭಾಯಿಸ್ತೀನಿ ರೀ. ಏನ್ ಕೊಟ್ಟರು ನಿಭಾಯಿಸ್ತೀನಿ ನೋಡಪ್ಪ, ಏನ್ ಕೊಟ್ಟರು ನಿಭಾಯಿಸ್ತೀನಿ. ಆ ಸಾಮರ್ಥ್ಯ ನನಗಿದೆ. ಮುಖ್ಯಮಂತ್ರಿ ಸ್ಥಾನ. ಥ್ಯಾಂಕ್ ಯು.